ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ 5 ವಸ್ತುಗಳ ಬಗ್ಗೆ ಇರುವ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ನಂಬರ್ 1, ಕತ್ತರಿ. ನಾವು ಬಳಸುವ ಕತ್ತರಿಯನ್ನು ಲಿಯೋನಾರ್ಡೋ ಡಾ ವಿನ್ಸಿ ಅವರು ಮೊದಲಿಗೆ ಕಂಡುಹಿಡಿದರು. ನಂತರ ಆಧುನಿಕ ಕತ್ತರಿಯನ್ನು ಕಂಡುಹಿಡಿದಿದ್ದು ರಾಬರ್ಟ್ ಹಿನ್ಸ್ಲಿಪ್ 1761ರಲ್ಲಿ ಇಂಗ್ಲೆಂಡಿನ ಶೆಫೀಲ್ಡ್ನಲ್ಲಿ ಕಂಡುಹಿಡಿದರು. ನಂಬರ್ 2, ಜಿಪ್ಪರ್. ಬಟ್ಟೆಗಳನ್ನು ಧರಿಸಲು ಬ್ಯಾಗುಗಳಿಗೆ ಬಾಯಿಯನ್ನು ಮುಚ್ಚಲು ಬಳಸುವ ಜಿಪ್ಪರ್ಗಳನ್ನು ಮೊದಲಿಗೆ ವಿಟ್ಕಾಂಬ್ ಜಡ್ಸನ್ 1893ರಲ್ಲಿ ಕಂಡುಹಿಡಿದರು. ಇದಕ್ಕೆ ಮೊದಲು ಕ್ಲಾಸ್ ಲಾಕರ್ ಎನ್ನುತ್ತಿದ್ದರು. ನಂತರ BF ಗುಡ್ರಿಚ್ ಅವರು ಜಿಪ್ಪರ್ ಎಂದು ಹೆಸರಿಸಿದರು. ನಂಬರ್ 3, ಟೂತ್ ಬ್ರಷ್. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ಕೂಡಲೇ ಹಲ್ಲು ಉಜ್ಜಲು ಬಳಸುವ ಟೂತ್ ಬ್ರಷ್ ಮೊದಲು ದನದ ಮೂಳೆ ಹಾಗೂ ಹಂದಿಯ ಕೂದಲುಗಳಿಂದ ಬಳಸಿ ಮಾಡಿದ್ದರು ಎಂದರೆ ನೀವು ನಂಬಲೇಬೇಕು. ವಿಲಿಯಂ ಆಡಿಸ್ ಎಂಬುವವರು 1780ರಲ್ಲಿ ಇಂಗ್ಲೆಂಡಿನಲ್ಲಿ ಕಂಡುಹಿಡಿದರು. ನಾವು ಈಗ ಬಳಸುವ ಆಧುನಿಕ ಪ್ಲಾಸ್ಟಿಕ್ ನೈಲಾನ್ ಬ್ರಷ್ ಅನ್ನು 1938ರಲ್ಲಿ ಕಂಡುಹಿಡಿದರು. ನಂಬರ್ 4, ಬಾಚಣಿಕೆ. ಬಾಚಣಿಕೆ ಮೊದಲು ಕಂಡುಹಿಡಿದವರು ಈಜಿಪ್ತಿಯನ್ನರು ಕ್ರಿಸ್ತಪೂರ್ವ 5500ರಲ್ಲಿ ಹಾಗೂ ಪರ್ಷಿಯನ್ನರು ಕ್ರಿಸ್ತಪೂರ್ವ 300ರಲ್ಲಿ ಕಂಡುಹಿಡಿದರು. ಆರಂಭದಲ್ಲಿ ಮೂಳೆಗಳು ಹಾಗೂ ಮರದ ಕಟ್ಟಿಗೆಗಳನ್ನು ಬಳಸಿ ತಯಾರಿಸುತ್ತಿದ್ದರು. ಕೂದಲು ಹಿಕ್ಕು ಬಿಡಿಸಲು ಏನು ತೆಗೆಯಲು ಈಗಲೂ ಕೂಡ ಪ್ರಸ್ತುತ ಬಳಕೆಯಲ್ಲಿದೆ. ನಂಬರ್ 5, ಪೆನ್ಸಿಲ್. ಚಿಕ್ಕ ಮಕ್ಕಳು ಬಳಸುವ ಕಾರ್ಪೆಂಟರ್ ಹಾಗೂ ಇನ್ನಿತರ ಕೆಲಸಗಳಿಗೆ ಬಳಸುವ ಪೆನ್ಸಿಲ್ ಕಂಡುಹಿಡಿದವರು ಫ್ರೆಂಚ್ನ ವಿಜ್ಞಾನಿ ನಿಕೋಲಸ್ ಜಾಕ್ವೆಸ್ ಕಾಂಟೆ 1795ರಲ್ಲಿ ಗ್ರಾಫೈಟ್ ಮತ್ತು ಜೇಡಿ ಮಣ್ಣನ್ನು ಬಳಸಿ ಆಧುನಿಕ ಪೆನ್ಸಿಲನ್ನು ಕಂಡುಹಿಡಿದರು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ದಿನನಿತ್ಯ ಬಳಸುವ ವಸ್ತುಗಳು ಯಾರು ಯಾವಾಗ ಕಂಡುಹಿಡಿದರು ಎಂದು. ಇದೇ ತರಹ ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಇದನ್ನು ಓದಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.